ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇರುವಂತಹ ರಾಜ್ಯ ಸರ್ಕಾರ ಯಾವೆಲ್ಲ ರೀತಿಯಲ್ಲಿ ಆದಾಯವನ್ನ ಹೆಚ್ಚಿಸಿಕೊಳ್ಳಬಹುದು ಅಂತ ಯೋಚನೆ ಮಾಡ್ತಾ ಇದೆ. ಸದ್ಯಕ್ಕೆ ಆದಾಯ ಹೆಚ್ಚಿಸಿಕೊಳ್ಳೋದಕ್ಕೆ ಬಿಡಿಎ ಮುಂದಾಗಿದ್ದು ಹೊಸ ಪ್ಲಾನ್ ಮಾಡಿದೆ. ತನ್ನ ಲೇಔಟ್ಗಳ ಅಂದ್ರೆ ಬಿಡಿಎ ಲೇಔಟ್ಗಳ ಸುಧಾರಣಾ ಶುಲ್ಕ ವಸೂಲಿಗೆ ಈಗ ಬಿಡಿಎ ನಿರ್ಧಾರ ಮಾಡಿದೆ. ಈ ಸುಧಾರಣಾ ಶುಲ್ಕದಿಂದ ಬಿಡಿಎಗೆ ಸುಮಾರು 3,000 ಕೋಟಿ ಹರಿದು ಬರುತ್ತೆ ಅನ್ನೋ ನಿರೀಕ್ಷೆ ಇದೆ. ಸದ್ಯ ಬಿಡಿಎ ವ್ಯಾಪ್ತಿಯಲ್ಲಿನ 22 ಲೇಔಟ್ಗಳಿಗೆ ಸುಧಾರಣಾ ಶುಲ್ಕ. ಬಿಡಿಎ ನಿರ್ಧಾರ ಭೂಮಾಲೀಕರ ಜೇಬಿಗೆ ಕತ್ರಿ ಬೀಳುತ್ತೆ. ಅದು ಯಾವಾಗಲೂ ಹಾಗೆ ಅಲ್ವಾ, ಜನಸಾಮಾನ್ಯರಿಗೇನೆ ಕತ್ರಿ ಬೀಳೋದು. ಯಾವುದೇ ಆರ್ಥಿಕವಾಗಿ ಏನಾದರೂ ಪ್ಲಾನ್ ಮಾಡ್ಬೋದು ಯಾವುದೇ ಸರ್ಕಾರಗಳು ಅಥವಾ ನಿಗಮಗಳು ಅಂತಂದಾಗ ಜನಸಾಮಾನ್ಯರ ಜೇಬಿಗೆ ಅದು ಕತ್ರಿ ಯಾವಾಗಲೂ. ಈಗಾಗಲೇ ಭೂಮಾಲೀಕರಿಗೆ ನೋಟಿಸ್ ನೀಡೋದಕ್ಕೆ ಬಿಡಿಎ ಮುಂದಾಗಿದೆ. ಸುಧಾರಣಾ ಶುಲ್ಕ ಕಟ್ಟದೇ ಇದ್ರೆ ಆಸ್ತಿ ಮುಟ್ಟುಗೋಲು ಹಾಕೋದಕ್ಕೂ ಕೂಡ ಚಿಂತನೆ ನಡೆಸ್ಕೊಂಡಿದೆ. ಸುಧಾರಣಾ ಶುಲ್ಕ ಕಟ್ಟಿ ಇಲ್ದಿದ್ರೆ ಆಸ್ತಿ ಹರಾಜು ಹಾಕೋ ಎಚ್ಚರಿಕೆಯನ್ನು ಬಿಡಿಎ ಕೊಡಕ್ಕೆ ಮುಂದಾಗಿದೆ. ಪ್ರತಿ ಚದರ ಅಡಿಗೆ ಇಂತಿಷ್ಟು ಶುಲ್ಕ ನಿಗದಿಪಡಿಸಿ ವಸೂಲಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ನಮ್ಮ ಪ್ರತಿನಿಧಿ ವರ್ಷಿತಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಯಾವುದಾದ್ರೂ ಒಂದು ಮೂಲದಿಂದ ತಂದ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಸರ್ಕಾರಗಳು ಪ್ಲಾನ್ ಮಾಡ್ತಾ ಇದೆ. ಅದರಲ್ಲೂ ಬಿಡಿಎ ಈಗ ಹೊಸ ಪ್ಲಾನ್ ಮಾಡೋದಕ್ಕೆ ಮುಂದಾಗಿದ್ದು ತನ್ನ ಲೇಔಟ್ಗಳ ಸುಧಾರಣಾ ಶುಲ್ಕವನ್ನ ವಸೂಲಿ ಮಾಡಬೇಕು ಅನ್ನೋ ನಿರ್ಧಾರದಲ್ಲಿದೆ. ಸದ್ಯದ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ವರ್ಷಿತಾ? ಸಿಂಧೂರ, ಇತ್ತೀಚೆಗೆ ಬಂದಂತಹ ಗ್ಯಾರಂಟಿ ಯೋಜನೆಗಳನ್ನ ಏನ್ ಕೊಟ್ರು, ಗ್ಯಾರಂಟಿಯನ್ನ ಕೊಟ್ಟಾದ್ಮೇಲೆ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಬರ್ತಾ ಇದೆ. ಅದರಲ್ಲೂ ಕೂಡ ಅದನ್ನ ಭರ್ತಿ ಮಾಡೋದಕ್ಕೆ ನಾನಾ ಕಸರತ್ತುಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಸದ್ಯ ಇದೀಗ ಬಿಡಿಎ ಕೂಡ ಒಂದು ಪ್ಲಾನ್ ಅನ್ನ ಮಾಡಿದೆ. ಸುಧಾರಣಾ ಶುಲ್ಕವನ್ನ ಕೂಡ ಕಲೆಕ್ಟ್ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದರಿಂದಾಗಿ 3,000 ಕೋಟಿ ಆದಾಯ ಬರುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿರುವಂತದ್ದು. ಸದ್ಯ ಬಿಡಿಎ ವ್ಯಾಪ್ತಿಗೆ 22 ಲೇಔಟ್ಗಳು ಸೇರ್ಕೊಡುತ್ತೆ. ಆ 22 ಲೇಔಟ್ಗಳಲ್ಲೂ ಕೂಡ ಭೂಮಾಲೀಕರಿಗೆ ಒಂದಷ್ಟು ನೋಟಿಸ್ ಗಳನ್ನ ಕೊಟ್ಟು ಈ ಸುಧಾರಣಾ ಶುಲ್ಕವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಆದೇಶವನ್ನ ಕೂಡ ಕೊಡ್ಲಾಗತ್ತೆ. ಅಕಸ್ಮಾತ್ ಏನಾದ್ರೂ ಈ ಭೂಮಾಲೀಕರು ಸುಧಾರಣಾ ಶುಲ್ಕವನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಆ ಆಸ್ತಿಯನ್ನ ಮುಟ್ಟುಗೋಲು ಹಾಕೋದಕ್ಕೆ ಇದೀಗ ಬಿಡಿಎ ಮುಂದಾಗ್ತಾ ಇರುವಂತದ್ದು. ಜೊತೆಗೆ ಹೊಸ ಪ್ಲಾನ್ ಅನ್ನ ಕೂಡ ರಚನೆ ಮಾಡ್ಲಾಗ್ತಾ ಇರುವಂತದ್ದು. ಪ್ರತಿ ಬಾರಿ ಕೂಡ ಇದೇ ರೀತಿಯಾದಂತಹ ಶುಲ್ಕ ಏರಿಕೆ ಆಗಿರ್ಬೋದು ಅಥವಾ ಸುಧಾರಣಾ ಶುಲ್ಕವನ್ನ ಕಲೆಕ್ಟ್ ಮಾಡೋದಾಗಿರ್ಬೋದು. ಬರೀ ಬಿಡಿಎ ಮಾತ್ರ ಅಲ್ಲ, ಇದೀಗ ಜಿಬಿಎ ಕೂಡ ಒಂದಷ್ಟು ಶುಲ್ಕವನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದೆ. ಒಂದಷ್ಟು ಬರ್ಬೇಕಾದಂತಹ ಆದಾಯ ಏನಾದ್ರೂ ಬರ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕಸರತ್ತುಗಳನ್ನ ಮಾಡ್ತಾ ಇದೆ. ಇದೀಗ ಈ ರೀತಿ ನಿರ್ಧಾರದಿಂದಾಗಿ ಎಲ್ಲೋ ಒಂದ್ ಕಡೆ ಆಸ್ತಿ ಮಾಲೀಕರಿಗೆ ದೊಡ್ಡ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸಾಮಾನ್ಯವಾಗಿ ಎದುರಾಗೇ ಆಗತ್ತೆ. ಯಾಕಂದ್ರೆ ಒಂದ್ ರೀತಿಯಾಗಿ ಶುಲ್ಕ ಪಾವತಿಯನ್ನ ತಿಂಗಳಿಗೆ 2% ನಷ್ಟು ಕಟ್ಟಬೇಕು ಅಂತ ಅಂದ್ರೆ ನಿಜಕ್ಕೂ ಹೊರೆಯಾಗತ್ತೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಆದಾಯವನ್ನ ಗಳಿಕೆ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ನಮ್ಮ ಜೇಬಿಗೆ ಕತ್ರಿಯನ್ನ ಹಾಕ್ಲಿಕ್ಕೆ ಒಂದಷ್ಟು ಈಗ ನೇರವಾಗಿ ಕತ್ರಿ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಸುಧಾರಣಾ ಶುಲ್ಕ ಆಗಿರ್ಬೋದು, ಆ ಒಂದಷ್ಟು ತೆರಿಗೆಗಳನ್ನ ಕರೆಕ್ಟ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಜನರಿಗೆ ಆಟವನ್ನ ಆಡಿಸ್ತಾ ಇರುವಂತದ್ದು. ಸದ್ಯ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಿಂಧೂರ. ಆಲ್ ರೈಟ್ ವರ್ಷಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.